ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್. ಇದು ಗುರುವಾರದ ವ್ಲಾಗ್ ಇರುತ್ತೆ. ಸೊ ಎಲ್ಲ ಅಮ್ಮಂದಿರು ಮಾರ್ನಿಂಗು ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ. ಅಂದರೆ 6 AM ಟು ಕೆಲವರು 10 ಆ ಥರ ಇರ್ತಾರೆ. ನಂದು 6 AM ಟು 8 ಎಷ್ಟು ಬ್ಯುಸಿ ಇರ್ತೀನಿ ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮಾರ್ನಿಂಗ್ ಎದ್ದಿದ ತಕ್ಷಣ ಫಸ್ಟು ನಂದು ಡೈಲಿ ರೂಟೀನ್ ಸ್ಟಾರ್ಟ್ ಮಾಡ್ಕೊತೀನಿ. ಅಂದರೆ ಬೆಚ್ಚಗಿರೋ ನೀರಿಗೆ ನಿಂಬೆಹಣ್ಣು ಹಾಕ್ಕೊಂಡು ಕುಡಿಯೋದು. ಅದಾದಮೇಲೆ ಹೆಲ್ತಿ ಡ್ರಿಂಕ್ಸಿಗೆ ಇವತ್ತು ಧನಿಯಾ ನೀರು ಮಾಡ್ಕೊತಾ ಇದ್ದೀನಿ, ಕೊರಿಯಾಂಡರ್ದು ನೀರು. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಥೈರಾಯ್ಡ್ ಇದ್ದರೆ ಅಥವಾ ಥೈರಾಯ್ಡ್ ಇಲ್ಲದೇ ಇರೋರು ಯಾರು ಬೇಕಾದರೂ ಕುಡಿಬೋದು, ಇವರೇ ಅಂತಲ್ಲ. ಧನಿಯಾ ವೆಯ್ಟ್ ಲಾಸ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ ಮತ್ತು ಸ್ಟ್ರೆಸ್ನ ಕಮ್ಮಿ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಎಲ್ಲ ರೀತಿಯಿಂದನೂ ಧನಿಯಾ ಒಳ್ಳೆಯದು. ಅದಕ್ಕೋಸ್ಕರ ಇವತ್ತು ಧನಿಯಾ ನೀರು ಕುಡಿಯೋಣ ಅಂದ್ಬಿಟ್ಟು ಅದಕ್ಕೆ ನಾನು ಸ್ವಲ್ಪ ಎಕ್ಸ್ಟ್ರಾ ಕರಿಬೇವು ಹಾಕ್ಕೊತಾ ಇದ್ದೀನಿ. ಕರಿಬೇವು ಹೇರಿಗೆ ತುಂಬ ಒಳ್ಳೆಯದು ಅಂದ್ಬಿಟ್ಟು ನಾನು ಯಾವುದೊಂದಕ್ಕೂ ಕರಿಬೇವು ಜಾಸ್ತಿ ಯೂಸ್ ಮಾಡ್ತೀನಿ. ಇದು ಅರ್ಧ ಕುದಿಬೇಕು. ಅರ್ಧ ಕುದ್ದಾದಮೇಲೆ ಈ ರೀತಿ ಸೋಸ್ಕೊಂಡು ಹೆಲ್ದಿ ಡ್ರಿಂಕಿಗೆ ತೊಗೊಂಬಿಡೋದು. ಸೊ ಹೆಲ್ದಿ ಡ್ರಿಂಕು ತುಂಬಾ ಟೇಸ್ಟಿಯಾಗಿತ್ತು. ಆ್ಯಕ್ಚುಲಿ ಸ್ಮೆಲ್ ಗಮ್ ಅಂತ ಇತ್ತು. ಅದು ಕುದಿವಾಗಲೇ ಸ್ಮೆಲ್ಲು ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಾಯಿತ್ತು. ಆರಾಮಾಗಿ ಕುಡಿಬೋದು. ಇದಕ್ಕೆ ನೀವು ಬೇಕಂದರೆ ಬೆಲ್ಲ ಸೇರಿಸ್ಕೊಬೋದು. ನನಗೆ ಬೆಲ್ಲ ಇಷ್ಟ ಆಗಲ್ಲ, ಸೊ ಡೈರೆಕ್ಟಾಗಿ ಹಾಗೆ ತೊಗೊತಾ ಇದ್ದೀನಿ. ಅದಾದಮೇಲೆ ಇವತ್ತು ತಿಂಡಿಗೆ ಕಾಶ್ಮೀರಿ ರಾಜ್ಮಾ ತಂದಿದ್ದೆ. ಅದನ್ನು ರಾತ್ರಿನೇ ನೆನೆ ಹಾಕಿ ಅದು ಗ್ರೇವಿ ಮಾಡ್ತಾಯಿದ್ದೀನಿ. ಗ್ರೇವಿ ಮಾಡೋಣ ಅಂದ್ಬಿಟ್ಟು ಸೊ ಈಗ ನೆನೆ ಹಾಕಿದ್ನಲ್ಲ, ಅದು ಚೆನ್ನಾಗಿ ಅರಳಿದೆ. ಅಂದರೆ ಎಷ್ಟು ದಪ್ಪ, ಅದು ಆ್ಯಕ್ಚುಲಿ ದಪ್ಪನೇ. ಅದನ್ನು ಹಾಕಿದಾಗ ಅದ್ರ 2 ನೀರಲ್ಲಿ ಅರಳುತ್ತೆ. ಸೊ ಈ ರೀತಿ ನೀರಲ್ಲಿ ಅರಳಿದೆ. ಈಗ ಇದನ್ನು ನೀರನ್ನ ಸೋಸ್ಕೊಂಡು ತೊಗೊಂಡು ಬಂದಿದ್ದೀನಿ. ಗ್ರೇವಿ ಮಾಡ್ಕೊಳ್ಳೋಕ್ಕೆ ಫಸ್ಟು ಖಾರ ರುಬ್ಕೊತಾ ಇದ್ದೀನಿ. ಸೊ ಮಿಕ್ಸಿ ಜಾರ್ಗೆ 1 ಗೆಡ್ಡೆ ಅಥವಾ 1.5 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ದಪ್ಪದಾದರೆ 1 ತೊಗೊಳ್ಳಿ, ಚಿಕ್ಕದಾದರೆ 1.5 ಗೆಡ್ಡೆ ಬೆಳ್ಳುಳ್ಳಿ ತೊಗೊಳ್ಳಿ. ಬೆಳ್ಳುಳ್ಳಿ ಆದಮೇಲೆ ಇಲ್ಲಿ ಶುಂಠಿ ತೊಗೊತಾ ಇದ್ದೀನಿ. 1 ಇಂಚು ಶುಂಠಿ ತೊಗೊತಾ ಇದ್ದೀನಿ. ನೀಟಾಗಿ ತೊಳೆದಿದ್ದೀನಿ, ಸಿಪ್ಪೆ ತೆಗೆದಿಲ್ಲ. ಅದಾದಮೇಲೆ ಇಲ್ಲಿ ಮೆಣಸಿನ್ಕಾಯಿ ಖಾರ ಕಮ್ಮಿ ಇರೋದ್ರಿಂದ ನಾನು 10ರಿಂದ 12 ಸೇರಿಸ್ಕೊಂಡಿದ್ದೀನಿ. ನೀವು ಖಾರ ಈ ಮೆಣಸಿನ್ಕಾಯಿ ಆದರೆ ಸ್ವಲ್ಪ ಕಮ್ಮಿ ಸೇರಿಸ್ಕೊಬೋದು. ಇದು ಊರಲ್ಲಿ ಬೆಳೆದಿರೋದಾಗಿದ್ದರಿಂದ ಖಾರ ಇರಲ್ಲ, ಸೊ ಅದಕ್ಕೆ ನನಗೆ ಗೊತ್ತು. ಅದಕ್ಕೋಸ್ಕರ 10ರಿಂದ 12 ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ 1 ಈರುಳ್ಳಿ ತೊಗೊಂಡಿದ್ದೀನಿ. 1 ಈರುಳ್ಳಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಹೋಳು ಕಾಯಿ ತೊಗೊಂಡಿದ್ದೀನಿ. ಅರ್ಧ ಹೋಳು ಎಷ್ಟು ಫುಲ್ ಬರುತ್ತೋ ಅದನ್ನು, ಯಾಕಂದರೆ ನನಗೆ ಗ್ರೇವಿ ಜಾಸ್ತಿ ಬೇಕಾದಕ್ಕೆ. ಅದಾದಮೇಲೆ ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ, 4-5 ಲವಂಗ, 3 ಏಲಕ್ಕಿ ತೊಗೊತಾ ಇದ್ದೀನಿ. 3 ಏಲಕ್ಕಿ ಆದಮೇಲೆ ಕಲ್ಲು ಹೂವು, ಅದಾದಮೇಲೆ ಮರಾಠಿ ಮೊಗ್ಗು, 1 ಸ್ಟಾರ್ ಇಷ್ಟು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ತೊಗೊತಾ ಇದ್ದೀನಿ. ನೀವು ಬೇಕಾದ್ರೆ ಪುದೀನ ಕೂಡ ಆ್ಯಡ್ ಮಾಡ್ಬೋದು. ಇಲ್ಲಿ ಪುದೀನ ಹಾಕಿಲ್ಲ, ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಸೊ ಈಗ ಪೇಸ್ಟ್ ಆಗಿದೆ. ಈಗ ಕುಕ್ಕರ್ ಇಡಬೇಕು. ಕುಕ್ಕರ್ ಇಟ್ಟಾದಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ಇದಕ್ಕೆ ಸ್ವಲ್ಪ ಗ್ರೇವಿಗೆಲ್ಲ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಎಣ್ಣೆ ಹಾಕಿದ್ಮೇಲೆ ಅದಕ್ಕೆ ಪಲಾವ್ ಎಲೆ ಹಾಕ್ಬಿಟ್ಟು ಒಂದು 30 ಸೆಕೆಂಡ್ ಆದರೂ ಅದನ್ನು ಬಿಡಬೇಕು. ಪಲಾವ್ ಎಲೆ ಅದೆಲ್ಲ ಇಳ್ಕೊಬೇಕು. ಇಲ್ಲಿ 3 ಈರುಳ್ಳಿ ತೊಗೊಂಡಿದ್ದೀನಿ. 3 ಈರುಳ್ಳಿ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲೆ ಇಲ್ಲಿ 3 ಟೊಮೊಟೊ ತೊಗೊಂಡಿದ್ದೀನಿ. ಹುಳಿ ಟೊಮೊಟೊ ಆಗಿರೋದ್ರಿಂದ ನಾನು 3 ಟೊಮೊಟೊ ತೊಗೊಂಡಿದ್ದೀನಿ. ನೀವು ಆ್ಯಪಲ್ ಟೊಮೊಟೊ ಆದರೆ ನೀವು 4 ಟೊಮೊಟೊ ಹಾಕ್ಕೊಬೋದು. ನಾನು 3 ಟೊಮೊಟೊ ತೊಗೊಂಡಿದ್ದೀನಿ. 3 ಟೊಮೊಟೊನ ನೀಟಾಗಿ ಇಲ್ಲಿ ಹುರ್ಕೊತಾ ಇದ್ದೀನಿ. ಅದು ಟೊಮೊಟೊ ಬೆಂದು ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ನಾವು ಟೊಮೊಟೊನ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗತ್ತೆ. ಸೊ ಇದೆಲ್ಲ ಫ್ರೈ ಆದಮೇಲೆ ಫಸ್ಟು ನಾನು ಇಲ್ಲಿ ಖಾರ ಹಾಕ್ಕೊತೀನಿ. ಖಾರ ಯಾಕೆ ಅಂದರೆ ಎಲ್ಲ ಹಸಿ ಮಸಾಲೆ ಆಗಿರೋದ್ರಿಂದ ಅದು ಹಸಿ ಸ್ಮೆಲ್ ಹೋಗಬೇಕು. ಸೊ ಅದಕ್ಕೆ ನಾನು ಫಸ್ಟ್ ಇಲ್ಲಿ ರುಬ್ಬಿರೋ ಮಸಾಲೆ, ಅಂದರೆ ರುಬ್ಬಿರೋ ಖಾರ ಅಥವಾ ರುಬ್ಬಿರೋ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಅದನ್ನು ಎಣ್ಣೆಯಲ್ಲಿ ನೀಟಾಗಿ ಬೇಯಿಸ್ಕೊಬೇಕು. ಅದು ಬೆಂದು ಎಣ್ಣೆ ಬಿಡಬೇಕು. ಆವಾಗ ಮಸಾಲೆ ಚೆನ್ನಾಗಿ ಬೆಂದಿದೆ ಅಂತ. ಹಸಿ ವಾಸನೆ ಇರಲ್ಲ, ಟೇಸ್ಟು ಚೆನ್ನಾಗಿ ಬರುತ್ತೆ. ಕೆಲವು ಸರಿ ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ ಹಸಿ ವಾಸನೆ ಮಸಾಲೆಯಲ್ಲಿ ಹೋಗಿಲ್ಲ ಅಂತ. ಸೊ ಆ ರೀತಿ ಆಗಬಾರ್ದು. ಎಣ್ಣೆಯಲ್ಲಿ ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಂಬಿಟ್ರೆ ಅದು ಹಸಿ ಮಸಾಲೆ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಎಣ್ಣೆ ಮೇಲ್ಗಡೆ ತೇಲ್ ಬರುತ್ತೆ. ಆವಾಗ ಮಸಾಲೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. 10 ನಿಮಿಷ ಇದನ್ನು ಬೇಯೋಕ್ಕೆ ಇಟ್ಬಿಡೋಣ. ಅಂದರೆ ಅದು ಕುದಿಬೇಕು. ಮಸಾಲೆ ಎಲ್ಲ ನೀಟಾಗಿ, ಎಣ್ಣೆ ಮಸಾಲೆ ನೀಟಾಗಿ ಮಿಕ್ಸಾಗಿ ಕುದಿಬೇಕು. ಅಷ್ಟರಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡಾದ್ಮೇಲೆ ನಾನು ಫಸ್ಟೇ ಉಪ್ಪು ಹಾಕ್ಕೊಂಡ್ಬಿಡ್ತೀನಿ. ಅದು ನನಗೆ ಅಭ್ಯಾಸ. ಸೊ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು. ನೀವು ಗ್ರೇವಿಗಾದರೆ ಮತ್ತೆ ಟೇಸ್ಟ್ ನೋಡಿ ಉಪ್ಪನ್ನು ಕೂಡ ಆಮೇಲೆ ಕೂಡ ಆ್ಯಡ್ ಮಾಡ್ಕೊಬೋದು. ನಾನು ಇಲ್ಲಿ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ.
ಅರಳುಪ್ಪು, ಉಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದು ಕುದ್ದಿದೆ ಅಂತ ಗೊತ್ತಾದಮೇಲೆ ಈಗ ನಾವು ಏನು ರಾಜ್ಮಾ ನೆನೆಸಿಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಡಬೇಕಾಗುತ್ತೆ. ಮಸಾಲ ಗ್ರೀನ್ ಇದೆ, ಸೊ ಆ ರಾಜ್ಮಾ ಬಂದು ರೆಡ್ ಇದೆ, ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಗ್ರೇವಿ ಕೂಡ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ, ನೀವು ಟ್ರೈ ಮಾಡಿ. ಸೊ ನಾನು ಹೇಳೋದ್ಕಿಂತ ಒಂದು ಸರಿ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ. ಒಂದು ಸರಿ ಟ್ರೈ ಮಾಡಿದ್ರೆ ಮಾತ್ರ ಎಲ್ಲ ವಿಷಯನೂ ಗೊತ್ತಾಗೋದು. ಸೊ ಈಗ ಮಿಕ್ಸ್ ಎಲ್ಲ ನೀಟಾಗಿ ಕೊಡಬೇಕು. ಅದು ರಾಜ್ಮಾ ಹಾಕಿದ್ಮೇಲೆ ಒಂದು 5 ನಿಮಿಷ ಅದಕ್ಕೆ ಆ ಮಸಾಲೆ ಒಳಗಡೆ ಕುದಿಯೋಕ್ಕೆ ಬಿಡಬೇಕು ನೀಟಾಗಿ. ಅದು ನೀಟಾಗಿ ಕುದ್ದಾದಮೇಲೆ ನಾವೇನು ಮಾಡಬೇಕು, ಲಿಡ್ನ ಮುಚ್ಚಿಬಿಟ್ಟು ಇಲ್ಲಿ 3ರಿಂದ 4 ವಿಷಲ್ನ ಹಾಕ್ಸ್ಕೊಬೇಕಾಗತ್ತೆ. ರಾಜ್ಮಾ ನೀವು ರಾತ್ರಿಯೆಲ್ಲ ನೆನೆಸಿದ್ರೂ ಅದು ಬೇಯಬೇಕು ಅಂದರೆ ಅಟ್ಲೀಸ್ಟ್ 3ರಿಂದ 4 ವಿಷಲ್ ಹಾಕಲೇಬೇಕು. ಅದು ಸ್ವಲ್ಪ ಗಟ್ಟಿ ಇರುತ್ತೆ, ಅದಕ್ಕೋಸ್ಕರ ನಾವು ಲಿಡ್ ಮುಚ್ಚೋಕ್ಕಿಂತ ಮುಂಚೆ ಈಗ ನಮಗೆ ಗ್ರೇವಿ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಸೊ ನನಗೆ ಎಷ್ಟು ಬೇಕು ಗ್ರೇವಿ ತಿಕ್ನೆಸ್ಸು ಅದನ್ನು ನೋಡ್ಕೊಂಬಿಟ್ಟು ನಾನು ನೀರು ಆ್ಯಡ್ ಮಾಡಿಕೊಂಡು ಈಗ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ನಾನು ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ನ ಹಾಕ್ಸ್ಕೊತೀನಿ. 3 ವಿಷಲ್ ಹಾಕಿದ್ರೆ ಚೆನ್ನಾಗಿ ಬೆಂದಿರುತ್ತೆ. ಅದಾದಮೇಲೆ ಅದಕ್ಕೆ ಕಾಂಬಿನೇಷನ್ ಆಗಿ ನಾನು ಇವತ್ತು ಪೂರಿ ಮಾಡ್ಕೊಂಡಿದ್ದೆ. ನನ್ನ ಮಗನಿಗೆ ಚಪಾತಿಗಿಂತ ಪೂರಿ ಇಷ್ಟ ಆಗುತ್ತೆ ಒಂದೊಂದು ಸರಿ, ಅದಕ್ಕೋಸ್ಕರ. ಸೊ ಪೂರಿ ಎಲ್ಲ ಮಾಡಿಕೊಂಡು ಪೂರಿ ಎಲ್ಲ ನೀಟಾಗಿ ಕರೆದು ಎತ್ತಿಟ್ಕೊತಾ ಇದ್ದೀನಿ. ಇವತ್ತು ನಾನು ಕೂಡ ಪೂರಿನೇ ತಿಂದುಬಿಟ್ಟೆ. ಸೊ ಪೂರಿ ಚೆನ್ನಾಗೇ ಇರುತ್ತೆ ಕಾಂಬಿನೇಷನ್ ಆಗಿ ಅಂತ, ತುಂಬಾ ಚೆನ್ನಾಗಿತ್ತು. ನೀವು ಮಾಡಿ ನೋಡಿ, ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ಮಸಾಲೆಯಲ್ಲಿ ಒಂದು ಸರಿ ಆದರೂ ಮಾಡಿ ನೋಡಿ. ಅದಾದಮೇಲೆ ಅವನಿಗೆ ಬಾಕ್ಸ್ ಕಟ್ಟಬೇಕು. ಅವ್ನು ಬಾಕ್ಸ್ ಕಟ್ಟೋಕ್ಕೆಲ್ಲ ನಾನು ರೆಡಿ ಮಾಡ್ಕೊಬೇಕು. ಅದಕ್ಕೆ ಮುಂಚೆ ಈಗ ಪೂರಿ ಆದಮೇಲೆ ನೋಡಿ ಇಲ್ಲಿ 3 ವಿಷಲ್ ಆಯ್ತಲ್ಲ, 3 ವಿಷಲ್ ಆದಮೇಲೆ ಈ ರೀತಿ ಗ್ರೇವಿ ಕಾಣಿಸುತ್ತೆ. ಈಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಸೊ ಕಾಶ್ಮೀರಿ ರಾಜ್ಮಾ ಗ್ರೇವಿ ರೆಡಿ. ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೂ ಅಷ್ಟೇ ಚೆನ್ನಾಗಿದೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿಬಿಟ್ಟು ಚೆನ್ನಾಗಿತ್ತಂದರೆ ನನಗೊಂದು ಕಮೆಂಟ್ ಹಾಕಿ. ಅದಾದಮೇಲೆ ಅವನಿಗೆ ಬಾಕ್ಸ್ ಕಟ್ಟಬೇಕು. ಬಾಕ್ಸ್ ಕಟ್ಟೋಕ್ಕೋಸ್ಕರ ಇವತ್ತು ಶಾರ್ಟ್ ಬ್ರೇಕಿಗೆ ನಾನು ಸೌತೆಕಾಯಿ ಹಾಕ್ತಾಯಿದ್ದೀನಿ. ಡೈಲಿ ಅದೇ ರೀತಿ ಸೌತೆಕಾಯಿ ಹಾಕಿದ್ರೆ ಅವ್ನು ತಿನ್ನಲ್ಲ ಅಂದ್ಬಿಟ್ಟು ಸೊ ಸೌತೆಕಾಯಿನ ಸ್ವಲ್ಪ ಕಟ್ ಮಾಡಿಬಿಟ್ಟು ಈ ರೀತಿ ಅದಕ್ಕೆ ಸ್ವಲ್ಪ ಸಾಲ್ಟು, ಸ್ವಲ್ಪ ಖಾರದ ಪುಡಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಡ್ತೀನಿ. ಈ ರೀತಿ ಎಲ್ಲ ಆದರೆ ಖಾಲಿ ಮಾಡ್ಕೊಂಡು ಬಂದುಬಿಡ್ತಾನೆ ಅವನು. ಸುಮ್ಮನೆ ಸೌತೆಕಾಯಿ ಹಾಕಿದರೆ ಅದರಲ್ಲಿ 2ರಿಂದ 3 ಪೀಸ್ ಉಳಿದೇ ಇರುತ್ತೆ. ಸೊ ಇಲ್ಲಿ ನಾನು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀನಿ, ಹಿಮಾಲಯನ್ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡೋದಷ್ಟೇ, ಇಷ್ಟೇ, ಏನಲ್ಲಿ ದೊಡ್ಡ ಕೆಲಸ ಇರಲ್ಲ. ಈ ರೀತಿ ಮಾಡ್ಕೊಟ್ಬಿಟ್ರೆ ತಿಂತಾನೆ. ಅದಾದಮೇಲೆ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಿದ್ದೆ, ಅದನ್ನು ಕೊಡ್ತಾಯಿದ್ದೀನಿ ವಾಟರ್ ಬಾಟಲ್ಗೆ ಹಾಕಿ. ಅಂದರೆ ಇದು ವಾಟರ್ ಬಾಟಲ್ ಅಂದರೆ ಜ್ಯೂಸ್ ಬಾಟಲ್ಲು ಯಾವ ರೀತಿ ಬೇಕಾದ್ರೂ ನೀವು ಯೂಸ್ ಮಾಡ್ಕೊಬೋದು. ಅದನ್ನು ಹಾಕ್ಬಿಟ್ಟು ಕೊಟ್ಟರೆ ಅವನು ಫ್ರೀ ಇದ್ದಾಗ ನೀರು ಜೊತೆ ಇದನ್ನು ತೊಗೊಂಡ್ಬಿಡ್ತಾನೆ, ಶಾರ್ಟ್ ಬ್ರೇಕಿಗೋ ಅಥವಾ ಯಾವಾಗಲಾದರೂ ಫ್ರೀ ಇದ್ದಾಗ ತೊಗೊತಾನೆ ಅಂತ. ಸೊ ಫೈನಲಿ ಬಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ. ಒಂದಕ್ಕೆ ಪೂರಿ ಹಾಕಿದ್ದೀನಿ ಮತ್ತು ಒಂದಕ್ಕೆ ಇದನ್ನು ಹಾಕ್ತಾಯಿದ್ದೀನಿ, ರೆಡಿ ಮಾಡಿಕೊಟ್ಟಿರೋ ಸೌತೆಕಾಯಿ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಗ್ರೇವಿ, ಜ್ಯೂಸು ಎಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡ್ತಾ ಇದ್ದೀನಿ. ಸೊ ಈಗ ಪ್ಯಾಕ್ ಮಾಡಿಬಿಟ್ಟು ನೀಟಾಗಿ ಅವನಿಗೆ ಕೊಟ್ಬಿಟ್ರೆ ನನ್ನ ಕೆಲಸ ಮುಗೀತು ಇಲ್ಲಿಗೆ. ನಾನು ಕರ್ಕೊಂಡೋಗ್ಬೇಕಾಗಿರೋ ದಿನ ಸ್ವಲ್ಪ ನಾನು ಇನ್ನೂ ಬ್ಯುಸಿಲಿರ್ತೀನಿ, ನಾನು ರೆಡಿಯಾಗಿ ಕರ್ಕೊಂಡೋಗ್ಬೇಕಾಗುತ್ತೆ. ಇವತ್ತು ನನ್ನ ಯಜಮಾನ್ರೇ ಬಿಡ್ತಾರೆ, ಅದಕ್ಕೋಸ್ಕರ ನಾನು ಫ್ರೀ. ಅವನ್ನ ಕಾಲೇಜಿಗೆ ಆದಮೇಲೆ ನಾನು ಗ್ರೀನ್ ಟೀ ತೊಗೊತಾ ಇದ್ದೀನಿ. ಈ ರೀತಿ ಇರುತ್ತೆ ನನ್ನ 6 to 8 ಮಾರ್ನಿಂಗು. ನಾನು ಒಬ್ಳಿಗೆ ಅಲ್ಲ, ಎಲ್ಲ ತಾಯಂದಿರು ಬೆಳಿಗ್ಗೆ ಹೊತ್ತು ಇಷ್ಟೇ ಬ್ಯುಸಿ ಇರ್ತಾರೆ. ಸೊ ಒಬ್ಬ ತಾಯಿ ಹೇಗೆ ಬ್ಯುಸಿ ಇರ್ತಾರೆ ಅಂತ ಇನ್ನೊಬ್ಬ ತಾಯಿಗೆ ಮಾತ್ರ ಗೊತ್ತಿರುತ್ತೆ, ಅವಳಿಗೆ ಎಷ್ಟು ಕೆಲಸ ಇರುತ್ತೆ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.